Welcome to Dehamrita YouTube channel. Please subscribe, like and share. ನಮಸ್ತೆ ಫ್ರೆಂಡ್, ಬನ್ನಿ ಇವತ್ತು ಬಾಳೆ ದಿಂಡಿನ ಉಪಯೋಗನ ಹಾಗೆ ನಮ್ಮ ಆರೋಗ್ಯಕ್ಕೆ ಬಾಳೆ ದಿಂಡಿನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಬಾಳೆ ಎಲೆ ನಾವು ಊಟದಲ್ಲಿ ಯಾವ ರೀತಿ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಲಾಭಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಪ್ರತಿಯೊಂದು ಆರೋಗ್ಯದ ಟಿಪ್ಸು ತುಂಬ ಇಂಪಾರ್ಟೆಂಟ್ ಇದೆ. ವಿಡಿಯೋನ ಕೊನೆಯ ತನಕ ನೋಡಿದರೆ ಅಂದರೆ ನಿಮಗೆ ಇನ್ನೂ ಹೆಚ್ಚು ವಿಡಿಯೋ ಕೊನೆಗೆ ನಾನು ಏನು ಮಾಡ್ತೀನಪ್ಪ, ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಲೆಟ್ಸ್ ಗೋ, ಹೋಗೋಣ. ನೋಡಿ, ಬಾಳೆ ದಿಂಡನ್ನು ನಾವು ಯಾವ ರೀತಿ ಬಳಸಬೇಕಪ್ಪ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲು ನಾವು ಬಾಳೆ ದಿಂಡನ್ನು ಕಟ್ ಮಾಡ್ಕೊಂಡು ಬರಲಿಕ್ಕೆ ಹೊರಟಿದ್ದೀವಿ ಇವಾಗ ತೋಟದಲ್ಲಿ. ನೋಡಿ, ಬಾಳೆ ದಿಂಡನ್ನ ಸ್ವಲ್ಪ ತೊಗೊಂಡು ಬಂದುಬಿಟ್ಟೆ ನಾನು ಇವಾಗ. ತೊಗೊಂಡು ಬಂದು ಏನು ಮಾಡ್ತಾಯಿದ್ದೀನಿ, ನನ್ನ ಮಗ ಸ್ವಲ್ಪ ಕಿವಿ ನೋವು ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಬಾಳೆ ದಿಂಡಿನ ರಸನ ತೆಗೆದುಬಿಟ್ಟು ಅವನ ಕಿವಿಗೆ ಬಿಡ್ತಾಯಿದ್ದೀನಿ. ಈ ರೀತಿ ಕಿವಿಯ ಸೋಂಕು ಅಥವಾ ಕಿವಿ ನೋವಿದ್ದರೆ, ಕಿವಿಯಲ್ಲಿ ಕಸ ಇದ್ದರೆ ಈ ರೀತಿ ಬಾಳೆ ದಿಂಡಿನ ರಸವನ್ನು ಬಿಟ್ಟು ನಾವು ಅದನ್ನೊಂದು ಸ್ವಲ್ಪ ಹತ್ತಿನ ಸುತ್ತಬಿಟ್ಟು ಕಡ್ಡಿಯಲ್ಲಿ ತೆಗೆಯೋದ್ರಿಂದ ಕಸ ನಮಗೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಇವನು ಯಾಕೋ ಕಿವಿ ನೋವು ಅಂತ ಇದ್ದ, ಆ ಕಾರಣಕ್ಕೆ ಬಾಳೆ ದಿಂಡಿನ ರಸವನ್ನು ಬಿಟ್ಬಿಟ್ಟು ಅವನ ಕಿವಿನ ಸ್ವಚ್ಛ ಮಾಡ್ತಾ ಇದ್ದಾನೆ ನಮ್ಮ ಚಿಕ್ಕಮ್ಮ. ಇದು ಟಿಪ್ಸ್ ಬಂದುಬಿಟ್ಟು ನಮ್ಮ ಅಜ್ಜಿ ನಮಗೆ ಹೇಳಿಕೊಡ್ತಾ ಇದ್ದಿದ್ದು. ಇದೇ ರೀತಿ ಬಾಳೆ ದಿಂಡಿನ ಹಲವಾರು ಟಿಪ್ಸ್ಗಳಿದೆ. ಇವಾಗ ಹೊಟ್ಟೆಯಲ್ಲಿ ಯಾರು ಏನಾರು ಹಾಕಿರ್ತಾರಲ್ಲ, ಮದ್ದು ಹಾಕಿರ್ತಾರಲ್ಲ, ಆ ರೀತಿ ಮದ್ದು ಹಾಕಿದಾಗ ನಾವು ಆ ಊಟನ ಬಿಸಿ ಊಟ ಆಗಲಿ ಯಾವುದೇ ಊಟ ಆಗಲಿ ಬಾಳೆ ಎಲೆ ಮೇಲೆ ಅದನ್ನು ನಾವು ಹಾಕ್ಕೊಂಡು ಸೇವನೆ ಮಾಡಿದರೆ, ಬಾಳೆ ಎಲೆ ಕಪ್ಪಾಗಿ ಬಂತು ಅಂದರೆ ಅದು ಅದರಲ್ಲಿರುವಂತಹ ಆಹಾರದಲ್ಲಿ ಯಾವುದೇ ರೀತಿ ವಿಷವಿದ್ದರೆ ಬಾಳೆ ಎಲೆ ಇದೆಯಲ್ಲ ಅದನ್ನು ಹೀರ್ಕೊಂಡು ಬಿಡುತ್ತೆ. ಅದರಿಂದ ನಮಗೆ ಯಾವುದೇ ರೀತಿ ಕೈ ಮದ್ದು ನಮಗೆ ಸೇರೋದಿಲ್ಲ. ಹಾಗೆ ಏನಪ್ಪ ಅಂದರೆ ಬಾಳೆ ಎಲೆಯಲ್ಲಿ ಬಿಸಿ ಊಟ ಹಾಕ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಆಗುತ್ತೆ. ಬಾಳೆ ದಿಂಡಿನ ಪಲ್ಯನೂ ಕೂಡ ನಮಗೆ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ನೋಡಿ, ಮಧ್ಯೆ ಬಂದುಬಿಟ್ಟ, ಅವ್ರ ಅಣ್ಣಂಗೆ ಬಿಡ್ತಾ ಇರೋದು ನೋಡಿ, ಇವನು ನನಗೂ ಒಂದು ಸ್ವಲ್ಪ ಬಿಡಿ ಅಂತ ಬಂದ. ಇವನಿಗೂ ಕೂಡ ಸ್ವಲ್ಪ ಬಾಳೆ ರಸನ ಬಿಡ್ತಾ ಇದ್ದೀವಿ. ಇವನು ವಿಡಿಯೋ ಹಾಕಲಿಲ್ಲ ಅಂದರೆ ಇವನು ಜಗಳ ಮಾಡ್ತಾನೆ, ಜಗಳ ಗಂಟ. ಅದಕ್ಕೇ ನೆಕ್ಸ್ಟ್ ಬನ್ನಿ, ಬಾಳೆ ದಿಂಡನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಂಡು ಬರೋಣ. ಇದು ಕಟ್ ಮಾಡಿಬಿಟ್ಟು ಇದರಲ್ಲಿ ಒಂದು ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಈ ರೀತಿ ನೀವು ಒಳ್ಳೆ ಗಿಡನೇ ತೊಗೊಳ್ಳಿ. ನಾನು ಸುಮ್ಮನೆ ಒಳ್ಳೆ ಗಿಡನ ಹಾಳು ಮಾಡೋದು ಬೇಡ, ಜಸ್ಟ್ ಟಿಪ್ಸಿಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಈ ರೀತಿ ಗಿಡನ ಚೂಸ್ ಮಾಡ್ಕೊಂಡಿದ್ದೀನಿ. ಬಿದ್ದಿರೋ ಗಿಡ ಗಾಳಿಗೆ ಈ ರೀತಿ ನಾವು ಸ್ವಲ್ಪ ಅದನ್ನು ಹೋಲ್ ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯೆ ಬಂದುಬಿಟ್ಟು ಒಂದು ಈ ರೀತಿ ಮಧ್ಯೆ ತೊಗೋಬೇಕು ಫ್ರೆಂಡ್ಸ್. ತೊಗೊಂಡ್ಬಿಟ್ಟು ಮಧ್ಯಕ್ಕೆ ಒಂದು ಅಡಿಕೆಯನ್ನು ನಾವು ಅದರಲ್ಲಿ ಹೂಳಿಸಿ ಇಡಬೇಕು. ಅದನ್ನೇನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಹೂಳಿಸಿಟ್ಟು ಅದಕ್ಕೆ ಬಾಳೆ ಎಲೆ ಹಾಕಿಬಿಟ್ಟು ಟೈಟ್ ದಿಂಡಿನ ಈ ರೀತಿ ಹಾಕಿ ಅಡಿಕೆ ಹಾಕಿರ್ತೀವಲ್ಲ, ಇದನ್ನು ಕೆಲಸ ಯಾವಾಗ ಮಾಡಬೇಕು, ಬೆಳಗ್ಗೆ ಹೋಗಿಬಿಟ್ಟು ಬಂದುಬಿಟ್ಟು ಇದನ್ನು ಸಂಜೆ ಊಟದ ನಂತರ ಸೇವನೆ ಮಾಡಬೇಕು ಫ್ರೆಂಡ್ಸ್. ಯಾವ ರೀತಿ ಅಂತ ಹೇಳ್ತೀನಿ. ಮಧ್ಯೆ ನಾವು ಹೋಲ್ ಮಾಡಿಬಿಟ್ಟು ಅದರಲ್ಲಿ ನೀರು ತುಂಬಿಕೊಳ್ಳೋಷ್ಟು ಉದ್ದದ ಆಳವಾದ ಒಂದು ಅರ್ಧ ಅಡಿಯಷ್ಟು ಆಳದಲ್ಲಿ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಒಂದು ಬಾಳೆ ಎಲೆ ಕಟ್ಟಿ ನಾವು ಒಂದು ಇಡೀ ರಾತ್ರಿ ಬಿಡೋದ್ರಿಂದ ಅದರಲ್ಲಿ ಅದು ಬಾಳೆ ದಿಂಡಿನ ರಸ ಜ್ಯೂಸನ್ನು ನಮಗೆ ಸಿಗುತ್ತೆ. ಜ್ಯೂಸರಲ್ಲಿ ಬಿಟ್ಟಿರುತ್ತೆ, ನೀರು ರಸ ಎಲ್ಲ ಬಿಟ್ಟಿರುತ್ತೆ. ಅದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಮೂತ್ರನಾಳದ ಸಮಸ್ಯೆ, ಹಾಗೆ ಮೂತ್ರನಾಳದಲ್ಲಿರುವಂಥ ಸೋಂಕು, ಹಾಗೆ ಕಲ್ಲು ನಿವಾರಣೆ, ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಲ್ಲ, ಈ ರೀತಿ ಕಲ್ಲು ನಿವಾರಣೆಗೆ ಇದು ತುಂಬ ಸಹಾಯ ಆಗುತ್ತೆ. ಈ ರೀತಿ ಇದನ್ನ ತೆಗೆದುಬಿಟ್ಟು ಸ್ಟ್ರೈಟಲ್ಲಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಜಾಸ್ತಿ ಹೋಲ್ ಮಾಡಿ ಅದರಲ್ಲಿ ಸ್ಟೋರ್ ಆಗುವಂಥ ನೀರಿನ ಸೇವನೆಯಿಂದ ನಮಗೆ ಮೂತ್ರನಾಳದ ಸೋಂಕು ನಿವಾರಣೆ ಆಗಿ ಹಾಗೆ ಕಿಡ್ನಿಯಲ್ಲಿನ ಸ್ಟೋನ್ ನಮಗೆ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಈ ರೀತಿ ನಾವು ಬಾಳೆ ದಿಂಡನ್ನು ಒಳಗಡೆಯ ದಿಂಡನ್ನು ತೆಗೆದುಬಿಟ್ಟು ನೀಟಾಗಿ ಚಿಕ್ಕದಾಗಿ ಹೆಚ್ಚಿ ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಿಬಿಟ್ಟು ಅದನ್ನು ತೆಗೆದುಬಿಟ್ಟು ಅದರ ರಸದ ಸೇವನೆ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಏನಾಗುತ್ತಪ್ಪ ಅಂದರೆ ಇದರಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ನಮಗೆ ದೇಹದ ತೂಕ ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗೆ ಇನ್ನೂ ಒಂದು ಟಿಪ್ಸು, ಬಾಳೆ ದಿಂಡಿನಲ್ಲಿ ನಮಗೆ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ತುಂಬ ಆರೋಗ್ಯದ ಲಾಭಗಳಿದೆ. ಏನಪ್ಪ ಅಂದರೆ ಅಧಿಕ ಕೊಲೆಸ್ಟ್ರಾಲ್ ಈ ರೀತಿ ಸೇವನೆ ಮಾಡೋದ್ರಿಂದ ಅಧಿಕ ಕೊಲೆಸ್ಟ್ರಾಲ್ ನಮಗೆ ಕಡಿಮೆ ಆಗುತ್ತೆ. ಹಾಗೆ ತೂಕ ನಷ್ಟಕ್ಕೂ ಇದು ನಮಗೆ
ತುಂಬ ಸಹಾಯ ಮಾಡುತ್ತೆ. ಹಾಗೆ ರಕ್ತದ ಒತ್ತಡ ನಿವಾರಣೆಗೆ ನಮಗೆ ಈ ಬಾಳೆ ದಿಂಡು ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ತೂಕ ನಷ್ಟಕ್ಕೆ ಹೇಗೆ ಇದು ಸಹಾಯ ಮಾಡುತ್ತೆ ಅಂದರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದೆ, ಹಾಗೆ ಹೆಚ್ಚಿನ ಫೈಬರ್ ಅಂಶ ಹೊಂದಿದ ಕಾರಣಕ್ಕೆ ನಮಗಿದು ತೂಕ ಇಳಿಕೆಯಲ್ಲಿ ತುಂಬ ಸಹಾಯ ಮಾಡುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಉಷ್ಣ ದೇಹವನ್ನು ತಂಪಾಗಿಸಲು ಇದು ತುಂಬ ಸಹಾಯ ಮಾಡುತ್ತೆ. ನಮಗೆ ದೇಹ ತಂಪಾಗಿಸೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಆ್ಯಸಿಡ್ಡು ಅಂತಹ ಯೂರಿಕ್ ಆ್ಯಸಿಡ್ ಅಂತಹ ಕಾಯಿಲೆಗೆ, ಮೂಲವ್ಯಾಧಿಯಂತಹ ಕಾಯಿಲೆಗೆ ಇದು ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಮಕ್ಕಳಾಗಲಿ ಯಾರೋ ದೊಡ್ಡವರಾಗಲಿ ದೇಹದಲ್ಲಿ ತಿಳಿದೇ ಯಾವುದರ ಒಂದು ವಸ್ತು ಹೋಗಿರುತ್ತಲ್ವ ಹೊಟ್ಟೆಯಲ್ಲಿ, ಆವಾಗ ಅವರಿಗೆ ಬಿಡದೆ 2 ದಿನ ನಾವು ಬಾಳೆ ದಿಂಡಿನ ಪಲ್ಯ ಮಾಡಿ ಕೊಡೋದ್ರಿಂದ ಅದು ಬಾಳೆ ದಿಂಡಿನ ಇದರಲ್ಲಿ ಸುತ್ತ ಹಾಕಿಬಿಟ್ಟು ಅದು ಏನು ವಸ್ತು ಇರುತ್ತಪ್ಪ ಕಾಯಿನು, ಎಕ್ಸಾಂಪಲ್ಲು ನಾನೇ ಚಿಕ್ಕಳಿರುವಾಗ ಕಾಯಿ ನುಂಗ್ಬಿಟ್ಟಿದೆ ಅಂತೆ, ಆವಾಗ ಬಾಳೆ ದಿಂಡಿನ ಪಲ್ಯ ಮಾಡಿ ಕೊಟ್ಟಿದ್ರಿಂದ 2 ದಿವಸಕ್ಕೆ ಕಾಯಿನ ಈಚೆ ಬಂದಿತ್ತು ಚಿಕ್ಕಳಿರುವಾಗ. ಈ ರೀತಿ ಹೇಳ್ತಾರೆ, ನನಗೂ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಇದನ್ನು ಪಲ್ಯ ಮಾಡಿಕೊಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಕೂದಲು, ಊಟದಲ್ಲಿ ಸೇರಿರುವಂತಹ ಕೂದಲು ಕೂಡ ಇದು ನಮಗೆ ಆಚೆ ತಂದುಬಿಡುತ್ತೆ. ಬೇಡವಾದದ್ದನ್ನ ಎಲ್ಲದನ್ನು ಇದು ಕೊಳೆಯನ್ನು, ಹೊಟ್ಟೆಯಲ್ಲಿರುವಂತಹ ಕೊಳೆಯನ್ನು ಇದನ್ನು ಅದು ಕ್ಲೀನ್ ಮಾಡಲಿಕ್ಕೆ, ಜೀರ್ಣಕ್ರಿಯೆಗೆ ಆಗಲಿ, ಹಾಗೆ ಹೊಟ್ಟೆ ಮಲಬದ್ಧತೆ ನಿವಾರಣೆಗೆ, ಹೊಟ್ಟೆಯಲ್ಲಿ ಬೇಡವಾದ ವಸ್ತುಗಳನ್ನು ಈಚೆ ಹಾಕಲಿಕ್ಕೆ, ಕೂದಲಿದ್ರಂತರೂ ಫ್ರೆಂಡ್ಸು ಊಟದಲ್ಲಿ ಏನಾರು ಕೂದಲು ಜಾಸ್ತಿ ಹೋಗಿದ್ದಿದ್ರೆ ಗೊತ್ತಿಲ್ಲದೇ ಅದು ಇದರಲ್ಲಿ ಸುತ್ತರ್ಕೊಂಡು ನಮ್ಮ ಮಲದಲ್ಲಿ ಬಂದುಬಿಡುತ್ತೆ, ಟಾಯ್ಲೆಟಲ್ಲಿ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದರ ನೀರಿನ ಸೇವನೆ ನಾನು ಹೇಳಿದೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಅಡಿಕೆ ಬೆಟ್ಟನ ನಿಮ್ಮೆದುರಿಗೇ ಹಾಕಿದ್ದೀನಿ, ಅಡಿಕೆಯನ್ನು ಹಾಕಿದ್ದೀನಿ. ಅದನ್ನು ಇವಾಗ ಒಂದು ಸ್ವಲ್ಪ ಬಾಳೆ ಎಲೆ ಸೇರಿಸ್ಬಿಟ್ಟು ಈ ರೀತಿ ಕಟ್ತಾ ಇದ್ದೀನಿ ನಾನಿವಾಗ ಇದನ್ನು, ಅದು ಬಿದ್ದು ಹೋಗುತ್ತೆ ಅಂತ ಹೇಳಿ. ಇದು ಹಾಗೆ ನಾನು ಶಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ನೀಟಾಗಿ ಮಾಡ್ಕೊಳ್ಳಿ, ಒಳ್ಳೆ ಗಿಡದ ನೋಡಿಬಿಟ್ಟು, ಎಳೆ ಗಿಡನ ನೋಡಿಬಿಟ್ಟು. ಅದು ಏನಪ್ಪ ಅಂದರೆ ಈ ಅಡಿಕೆನ ದಂಪತಿಗಳು ರಾತ್ರಿ ಸಮಯ ಸೇರುವ ಮೊದಲು ಈ ಅಡಿಕೆಯನ್ನು ನಾವು ಎಲೆ ಅಡಿಕೆ ಜೊತೆಗೆ ಸೇವನೆ ಮಾಡೋದ್ರಿಂದ ನಮಗೆ ಸಂತಾನ ಭಾಗ್ಯ ತುಂಬ ಬೇಗ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದರಲ್ಲಿ ವೀರ್ಯಾಣುಗಳ ಶಕ್ತಿ ವೃದ್ಧಿ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಹಾಗೆ ಶಕ್ತಿ ಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೆಲವೊಂದು ಸರಿ ಸೇರಿದಾಗ ಉರಿ ಮೂತ್ರ ಬರ್ತಿರುತ್ತೆ, ಇದು ಆಗ್ತಿರುತ್ತೆ, ಆ ರೀತಿಗೆಲ್ಲ ಇದು ತುಂಬ ಸಹಾಯ ಆಗುತ್ತೆ. ಯಾರೂ ಕೂಡ ತಪ್ಪು ತಿಳಿಬಾರ್ದು, ನನಗೂ ಮಾತಾಡಲಿಕ್ಕೆ ತುಂಬ ಮುಜುಗರ ಆಗುತ್ತೆ. ಇದು ಟಿಪ್ಸ್ ಗೊತ್ತಿತ್ತಲ್ಲ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಯಾರೂ ಕೂಡ ಕೆಟ್ಟದಾಗಿ ಅಂದ್ಕೋಬೇಡಿ ಪ್ಲೀಸ್. ಈ ರೀತಿ ಕೆಲವೊಂದು ಮದ್ದುಗಳು ಇದ್ದೇ ಇದ್ದಾವೆ, ನಮಗೆ ಹೇಳಲಿಕ್ಕೂ ಮುಜುಗರ ಆಗುತ್ತೆ, ನಿಮಗೆ ಕೇಳಲಿಕ್ಕೂ ಮುಜುಗರ ಆಗ್ಬೋದು. ಈ ರೀತಿ ನಾವು ಇದೇ ಅಡಿಕೆ ಅಂತಲ್ಲ, ಯಾವುದೇ ಅಡಿಕೆ ಆಗಲಿ ರಾತ್ರಿ ಊಟದ ನಂತರ ದಂಪತಿಗಳು ಅಡಿಕೆ ಮತ್ತು ಎಲೆ ಸುಣ್ಣ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಹಾಗೆ ಸೆಕ್ಸ್ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಅದರಲ್ಲೂ ಈ ರೀತಿ ಬಾಳೆ ದಿಂಡಿನಲ್ಲಿ ಊದಿಸಿಟ್ಟಿರೋ ಅಡಿಕೆನ ಸೇವನೆ ಮಾಡೋದ್ರಿಂದ ತುಂಬ ಲೈಂಗಿಕ ಆರೋಗ್ಯಗಳು ತುಂಬ ಇದೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ದೇಹದ ಉಷ್ಣತೆ ಬಗ್ಗೆ ಹೇಳಿದೆ. ಹಾಗೆ ನಮಗೆ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಫ್ರೆಂಡ್ಸ್. ರೋಗ ನಿರೋಧಕ ಶಕ್ತಿ, ಹಾಗೆ ಚರ್ಮದ ಕಾಯಿಲೆ, ಕೂದಲಿನ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಇದರ ಜ್ಯೂಸನ್ನ ತೆಗೆದುಬಿಟ್ಟು ನಾವು ಹೇರ್ನ ರೂಟ್ಗೆ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ನಮಗೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಹಿಂದಿನ ದಿನ ಸಂಜೆ ಹಾಕಿದ್ವಿ, ಇವಾಗ ಬಂದು ಆ ಅಡಿಕೆ ಬೆಟ್ಟೆಯನ್ನು ತೆಗಿತಾ ಇದ್ದೀನಿ ನಾನಿವಾಗ. ಇದನ್ನೇ ನೋಡಿ ಯಾವ ರೀತಿ ರಿಮೂವ್ ಮಾಡ್ತಾಯಿದ್ದೀನಿ ಅಂತ. ಅದರ ಒಳಗಡೆ ಇದೆ ಅಡಿಕೆ ಬೆಟ್ಟೆ, ನಾನಿವಾಗ ತೆಗಿತೀನಿ ಫ್ರೆಂಡ್ಸ್. ಅದನ್ನು ಅಡಿಕೆ ಎಲೆ ಜೊತೆಗೆ ನವದಂಪತಿಗಳು ಯಾರೇ ಆಗಲಿ, ತುಂಬ ವರ್ಷದಿಂದ ಮಕ್ಕಳಾಗಿರಲ್ವಲ್ಲ ಅಂಥವ್ರು ಈ ಅಡಿಕೆ ಎಲೆ ಸುಣ್ಣದ ಜೊತೆಗೆ ಒಂದು ಲವಂಗ, ಏಲಕ್ಕಿ ಹಾಕಿಬಿಟ್ಟು, ಸೋಪಿನ ಕಾಳು ಹಾಕಿಬಿಟ್ಟು ಒಳ್ಳೆ ಪಾನ್ ಬಿಡ ಥರ ಮಾಡಿಕೊಂಡು ಡೈಲಿ ತಿಂತಾ ಇದ್ದರೆ ಕೆಂಪಿಗೆ ದುಂಡಿಗೆ ತುಂಬ ಸುಂದರವಾದ ಮಗು ನಿಮ್ಮದಾಗುತ್ತೆ. ದಯವಿಟ್ಟು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ಆಗದೇ ಇರೋರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾರು ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ನನಗೂ ಉಪಯೋಗ ಆಗುತ್ತೆ, ಅವರಿಗೂ ಉಪಯೋಗ ಆಗುತ್ತೆ. ಯಾರೂ ಕೂಡ ತಪ್ಪು ತಿಳಿಬೇಡಿ. ನಾನು ತೆಗಿತಾ ಇದ್ದೀನಿ ಅಡಿಕೆ ಬೆಟ್ಟೆನ. ಈಗ ನಮ್ಮ ಪಪ್ಪ ಬಂದರು, ನಮ್ಮ ಪಪ್ಪಂಗೆ ಹೇಳ್ತಾ ಇದ್ದೀನಿ, ನೋಡಿ ಏನಮ್ಮ ಏನು ಮಾಡ್ತಾ ಇದೀಯಾ ಅಂತ ಕೇಳಿದರು. ಆವಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಮ್ಯೂಟ್ ಮಾಡಿದ್ದೀನಿ, ಬೇಕಿದ್ರೆ ಲಾಸ್ಟಿಗೆ ಮತ್ತೆ ಈ ವಿಡಿಯೋ ಹಾಕ್ತೀನಿ, ನೋಡಿ ನೀವು. ಈ ರೀತಿ ಆರೋಗ್ಯದ ಲಾಭಗಳಿದೆ.
ಹಾಗೆ ಇದು ಚರ್ಮದ ಕಾಂತಿಯನ್ನು ಹೇಗೆ ಹೆಚ್ಚಿಸುತ್ತೆ ಅಂದರೆ ಖಾಲಿ ಹೊಟ್ಟೆಗೆ ಇದರ ರಸದ ಸೇವನೆಯಿಂದ. ಹಾಗೆ ಇದನ್ನು ನೆನೆ ಹಾಕಿಬಿಟ್ಟು ರಾತ್ರಿ ಹೆಚ್ಚಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಇದನ್ನು ನೆನೆ ಹಾಕಿದ ನೀರನ್ನು ಸ್ವಲ್ಪ ಬಸ್ಬಿಟ್ಟು ಇದನ್ನು ಪಲ್ಯ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ, ಬಾಳೆ ದಿಂಡನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆ ದಿಂಡಿನ ಪಲ್ಯ ಜೊತೆಗೆ ರೊಟ್ಟಿ ತಿನ್ಬೋದು, ಚಪಾತಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾಳೆ ದಿಂಡಿನ ಹೂವು ಬರುತ್ತಲ್ಲ, ಹೂವು ಮೊಗ್ಗು, ಅದರಲ್ಲೂ ಕೂಡ ನಾವು ರೆಸಿಪೀಸ್ನ ಮಾಡ್ಕೊಂಡು ತಿನ್ಬೋದು. ನಾನು ಸುಮಾರು ವಿಡಿಯೋ ಮಾಡಿಟ್ಟಿದ್ದೆ, ನನ್ನ ಮೊಬೈಲ್ ಮಿಸ್ ಆಗಿ ಹಾಳಾಗೋಯಿತು. ಆ ಕಾರಣಕ್ಕೆ ನನಗೆ ವಿಡಿಯೋಗಳೆಲ್ಲ ಹೋಗಿಬಿಟ್ಟಿದೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದು ತುಂಬ ಹಳೆಯ ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದು, ಸಿಸ್ಟಮಲ್ಲಿ ಸಿಕ್ತು, ಇವತ್ತು ಹಾಕ್ತಾಯಿದ್ದೀನಿ. ಸುಮಾರು 2 ವರ್ಷದ ಹಿಂದಿನ ವಿಡಿಯೋ ಇದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, 1 ಇಯರ್ ಬ್ಯಾಕ್ ಅನಿಸುತ್ತೆ. 1 ಇಯರ್ ಬ್ಯಾಕ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಕೆಲವೊಂದು ವಿಡಿಯೋಗಳೆಲ್ಲ ತುಂಬ ಕಳೆದೋಗ್ಬಿಡ್ತು, ನನಗೆ ತಿರ್ಗಾ ಮಾಡಲಿಕ್ಕೆ ಆಗಲಿಲ್ಲ. ಈ ರೀತಿ ಅಡಿಕೆ ಬೆಟ್ಟೆಯನ್ನು ಅಡಿಕೆ ಎಲೆ ಸುಣ್ಣದ ಜೊತೆಗೆ ದಂಪತಿಗಳು ಎಸ್ಪೆಷಲಿ ಗಂಡುಮಕ್ಕಳು ಸೇವನೆ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಅದಕ್ಕೆ ಇದೊಂದು ಮನೆ ಮದ್ದು. ಇದೇನಂದರೆ ಇದೈತಲ್ಲ, ಇದು ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗಿನ ಜಾವ ಈ ರೀತಿ ಚಂದ್ರಿಕೆ ತೆಗೆದ್ಬಿಟ್ಟು ಅಡಿಕೆನ ಇದರೊಳಗೆ ಈ ರೀತಿ ಹುಗುದು ಇಟ್ಟರೆ, ಇದನ್ನು ಸಂಜೆ ಐತಲ್ಲ, ಗಂಡ ಹೆಂಡತಿ ದಂಪತಿಗಳಿದಾರಲ್ಲ, ಇದನ್ನು ಸೇವನೆ ಮಾಡಿದರೆ ಅವರಿಗೆ ವೀರ್ಯ ವೃದ್ಧಿ ಆಗಿ ಸೆಕ್ಸ್ ಪವರ್ ಜಾಸ್ತಿ ಆಗಿ ಬೇಗ ಮಕ್ಕಳು. ಇದನ್ನು ಹೇಳೋಕ್ಕೋಸ್ಕರ ವಿಡಿಯೋ ಮಾಡಿದ್ದೆ ನಾನು. ದಿಂಡಿನ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿಕೊಂಡು ವಿಡಿಯೋನ ನೀವು ವಾಚ್ ಮಾಡ್ಕೋಬೋದು. ಜ್ಯೂಸ್ನೂ ಕೂಡ ಮಾಡ್ಕೊಂಡು ಸೇವನೆ ಮಾಡ್ಬೋದು, ಪಲ್ಯನೂ ಕೂಡ ಸೇವನೆ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.